ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನಿವತ್ತು ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ, ಅದ್ರ ಜೊತೆಗೆ ನಾವು ಯಾವುದೆಲ್ಲ ಬ್ಲೌಸು ಮತ್ತು ಲಂಗ ಬ್ಲೌಸು ಸ್ಟಿಚ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿರೋದು. ಈಗ ಹೊಸದು ಪ್ಯಾಟ್ರನ್ ಬಂದಿರೋದು. ಇದೇ ಥರ ಲಂಗ ಬ್ಲೌಸಿಗೆ ಸ್ಯಾರಿ ಥರ ಅಂದರೆ ಲಂಗ ದವಣಿ ಥರ ಹೊಲಿಸ್ತಾರೆ. ಈ ರೀತಿ ಸ್ಟಿಚ್ ಮಾಡಿದ್ವಿ. ಅದನ್ನು ನಿಮಗೆಲ್ಲ ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಈ ಥರ ಲಂಗ ಬ್ಲೌಸ್ ತೋರಿಸಿದ್ದೆ. ಅದರ ಸ್ಟಿಚ್ಚಿಂಗು ಕಟ್ಟಿಂಗು ಹೇಳ್ಕೊಡಿ ಅಂದಿದ್ರು. ಅದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ತುಂಬ ಅರ್ಜೆಂಟಲ್ಲಿ ಈ ಬಟ್ಟೆನ ಕೊಡಬೇಕಾಗಿರೋದ್ರಿಂದ ನಮಗೆ ಕಟ್ಟಿಂಗು ಸ್ಟಿಚಿಂಗು ಮಾಡೋದಕ್ಕಾಗಿಲ್ಲ. ಇನ್ಯಾವುದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತೀನಿ. ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಹಾಕಿದ್ರೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅದನ್ನು ಕೆಲವೇ ಜನ ಅಷ್ಟೇ ನೋಡ್ತಾರೆ, ಆಗ ತುಂಬ ಬೇಜಾರಾಗುತ್ತೆ. ಈ ಥರ ನಾವು ಲಂಗ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತಂದರೆ ಕಟ್ಟಿಂಗು ಸ್ಟಿಚಿಂಗು ಸೇರಿ ನಮಗೆ 1 ಗಂಟೆಯಲ್ಲಿ ಮುಗಿಸ್ತೀವಿ. ಅದೇ ನಾವು ಒಂದು ವಿಡಿಯೋ ಮಾಡಬೇಕು ಅಂತಂದರೆ 3 ಗಂಟೆ ಆಗುತ್ತೆ. ಈ ರೀತಿ ನಾವು ಅದಕ್ಕೆ ಟೈಮ್ ಕೊಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನೋಡೋ ಅಂಥವ್ರು ಕೆಲವೇ ಜನ ಆಗ್ತಾರೆ. ಅದಕ್ಕೆ ನಮಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಆದ್ದರಿಂದ ಇವತ್ತು ನೋಡಿ, ನೆಕ್ಸ್ಟ್ ಏನಾದರೂ ನೀವು ತುಂಬ ರಿಕ್ವೆಸ್ಟ್ ಮಾಡಿದ್ರೆ ಈ ರೀತಿ ಲಂಗ ಬ್ಲೌಸು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಫ್ರೆಂಡ್ಸ್, ಈ ಲಂಗ ಬ್ಲೌಸ್ಗೆ ನಾವು 500 ರೂಪಾಯಿ ತಗೊಳ್ತೀವಿ. ಹಾಗೆ ಇದಕ್ಕೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋದು ಮತ್ತು ಎಲಾಸ್ಟಿಕ್ ಹಾಕಿದ್ದೀವಿ ಲಂಗಕ್ಕೆ. ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಮೋಟಿವೇಟ್ ಮಾತುಗಳು ಏನಂತ ಅಂದರೆ, ನಾವು ಮಾಡೋ ಕೆಲಸ ಮಾತಾಡಬೇಕು ಬಿಟ್ಟರೆ ನಾವು ಮಾತಾಡಬಾರ್ದು. ಯಾವತ್ತೂ ಅಷ್ಟೇ ನಾವು ಕೆಲಸದ ಮುಖಾಂತರ ನಮ್ಮ ಒಂದು ವ್ಯಾಲ್ಯೂನ ತೋರಿಸ್ಬೇಕು. ಹೇಗಂದರೆ ನಾವೀಗ ಟೈಲರ್ಸಿಗೆ ಅದು ತುಂಬಾ ಅನುಗುಣ ಆಗುತ್ತೆ. ನಾವು ಹೊಲಿದಿರೋ ಬಟ್ಟೆನ ತುಂಬ ಚೆನ್ನಾಗಿ ನಾವು ಹೊಲಿದ್ಕೊಟ್ರೆ, ಇದು ಯಾರು ಹೊಲ್ಕೊಟ್ಟಿದ್ದು, ಹೌದಾ, ಈ ರೀತಿ ತುಂಬ ಚೆನ್ನಾಗಾಗಿದೆ, ನಾವು ಹೊಲಿಸ್ತೀವಿ, ಓ ಈ ಥರ ಒಬ್ಬರು ಟೈಲರ್ ಇದ್ದಾರೆ, ಇವರು ತುಂಬ ಚೆನ್ನಾಗಿ ಹೊಲಿತಾರೆ ಅಂತೇಳ್ಬಿಟ್ಟು ನಮ್ಮ ಕೆಲಸದ ಮುಖಾಂತರ ನಮ್ಮನ್ನು ಗುರುತಿಸ್ತಾರೆ. ನಾವು ಅದೇ ಬಟ್ಟೆನ ಹಾಳು ಮಾಡಿಕೊಟ್ರೂ ಸಹಿತ ನಮ್ಮ ಕೆಲಸದ ಮುಖಾಂತರ ನಮ್ಮನ್ನು ಗುರುತಿಸ್ತಾರೆ. ಆದ್ದರಿಂದ ನಾವು ಯಾವತ್ತೂ ಅಷ್ಟೇ ನಾವು ಹಾಗೆ ಹೊಲಿತೀವಿ ಈಗ ಹೊಲಿತೀವಿ ಅಂತ ನಾವು ಯಾವತ್ತೂ ಜಂಬ ಕೊಚ್ಕೊಳಕ್ಕೆ ಹೋಗಬಾರ್ದು. ನಾವು ಮಾಡೋ ಕೆಲಸದನ್ನು ಕರೆಕ್ಟಾಗಿ ಮಾಡಿ ತೋರಿಸಿದಾಗ ನಮ್ಮ ಕೆಲಸನೇ ನಮ್ಮನ್ನು ಗುರುತಿಸೋ ಹಾಗೆ ಮಾಡುತ್ತೆ. ಇದು ತುಂಬ ಜನ ಟೈಲರ್ಸಿಗೆ ಅನ್ವಯ ಆಗುತ್ತೆ. ನಾವು ಯಾರ ಹತ್ರನೂ, ನಾನು ಟೈಲರ್ಸನ್ನು ನೋಡಿದ್ದೀನಿ, 3/4% ಟೈಲರ್ಸು ಅಷ್ಟೇ ನಾವು ಬಟ್ಟೆ ಹೊಲಿತೀವಿ ಕೊಡಿ ಅಂತ ಕೇಳಿ ಇಸ್ಕೊಂಡು ಹೊಲಿಯೋಂಥ ಟೈಲರ್ಸು ತುಂಬ ಕಡಿಮೆ. ಅದರಲ್ಲಿ ಕೇವಲ ಜನರು ಮಾತ್ರ ನಾವು ಬಟ್ಟೆ ಹೊಲಿತೀವಿ ಕೊಡಿ ಕೊಡಿ ಅಂತ ಹೇಳಿ ಇಸ್ಕೊಂಡು ಹೊಲಿತಾರೆ. ನಾವೇ ಬಟ್ಟೆ ಹೊಲಿತೀವಿ ಕೊಡಿ ಕೊಡಿ ಅಂತ ಇಸ್ಕೊಂಡು ಕೇಳಿದಾಗ ನಮಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದೇ ನಾವು ಮಾಡೋ ಕೆಲಸದಿಂದ ನಮಗೆ ವ್ಯಾಲ್ಯೂ ಬರಬೇಕು. ಈಗ ನಮಗೆ ಕಸ್ಟಮರ್ ಬರ್ತಾ ಇಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಹತ್ರ ರಿಲೇಷನ್ನು ಮತ್ತು ಮಕ್ಕಳಿದ್ದರೆ ಅಥವಾ ಬ್ಲೌಸ್ಗಳು ಈ ರೀತಿ ಒಳ್ಳೊಳ್ಳೆ ಡಿಸೈನ್ಗಳನ್ನ ನಾವು ಫಸ್ಟಿಗೆ ಸ್ಟಿಚ್ ಮಾಡಿಕೊಡ್ಬೇಕು. ಅವರು ಹಾಕೊಂಡಾಗ ನೋಡಿದಂತಹ ಕಸ್ಟಮರು ಬಟ್ಟೆಗಳನ್ನ ತಂದು ಕೊಡ್ತಾರೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನಾವು ಮಾಡೋ ಕೆಲಸ ಮಾತಾಡಬೇಕು ಬಿಟ್ಟರೆ ನಾವು ಸುಮ್ಮನೆ ಮಾತಾಡಿ ಟೈಮನ್ನು ವೇಸ್ಟ್ ಮಾಡಬಾರ್ದು. ಆದ್ದರಿಂದ ನಾವು ಕೆಲಸದ ಕಡೆ ಗಮನ ಕೊಟ್ಟು ಹೊಸ ಹೊಸ ಡಿಸೈನನ್ನು ನಾವು ಸ್ಟಿಚ್ ಮಾಡೋದನ್ನು ಕಲಿತ್ರೆ ತಾನಾಗೆ ಬಟ್ಟೆ ಬರುತ್ತೆ, ತಾನಾಗೆ ಕಸ್ಟಮರ್ ಬರ್ತಾರೆ, ತಾನಾಗೆ ದುಡ್ಡು ಬರುತ್ತೆ. ಅದು ಬಿಟ್ಟು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಬೇಡದಿರೋ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದರೆ ಯಾವತ್ತೂ ನಮ್ಮ ಕೆಲಸನೂ ಇಂಪ್ರೂವ್ಮೆಂಟ್ ಆಗೋಲ್ಲ, ನಾವು ಸಹ ಇಂಪ್ರೂವ್ಮೆಂಟ್ ಆಗೋಲ್ಲ, ಅರ್ನಿಂಗ್ ಸಹ ಮಾಡೋದಕ್ಕಾಗಲ್ಲ. ಆದ್ದರಿಂದ ಬೇಡದಿರೋ ವಿಚಾರಗಳಿಂದ ದೂರ ಇರಿ. ಹೊಸ ಹೊಸ ಡಿಸೈನ್ಗಳನ್ನು ಕಲ್ತ್ಬಿಟ್ಟು ಸ್ಟಿಚ್ ಮಾಡಿ. ಅದೇ ನೀವು ಹಳೆಯ ಪ್ಯಾಟ್ರನ್ನೇ ಸ್ಟಿಚ್ ಮಾಡ್ತಾಯಿದ್ರಿ ಅಂದರೆ ಅದೇ 150 ರೂಪಾಯಿ ಒಂದು ಬ್ಲೌಸಿಗೆ ಕೊಡ್ತಾರೆ. ಅದೇ ನೀವು ನ್ಯೂ ಡಿಸೈನ್ ಸ್ಟಿಚ್ ಮಾಡ್ತಾ ಹೋದ್ರಿ ಅಂದರೆ ಒಂದು ಬ್ಲೌಸಿಗೆ 500 ತೊಗೋಬೋದು, 600 ತೊಗೋಬೋದು. ನೋಡಿ, ಇದಕ್ಕೂ ಸಹ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರೋದು. ಹಾಗೆಯೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಒಂದು ಮೋಟಿವೇಟ್ ಆಗುವಂಥ ಮಾತುಗಳನ್ನು ಹೇಳೇ ಇರ್ತೀನಿ. ಅದು ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ. ಆದ್ದರಿಂದ ನಾನು ಹೇಳೋದು, ಪ್ರತಿದಿನ ಹೊಸದನ್ನು ಟ್ರೈ ಮಾಡಿ, ಹಳೆಯದನ್ನೇ ಮಾಡಿಕೊಂಡು ನಾವು ಬರೀ 100, 150 ಮತ್ತು 200 ರೂಪಾಯಿ ತಗೊಳ್ಳೋದನ್ನು ನಿಲ್ಲಿಸಬೇಕು. ಮತ್ತು ನಾವು ಹಾಗೆ ಹೊಲಿತೀವಿ ಹೀಗೆ ಹೊಲಿತೀವಿ ಅಂತ ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ನೀವು ಹೊಲಿದಿರೋ ಬಟ್ಟೆಗಳನ್ನು ನೋಡಿ, ನೀವು ಕೊಟ್ಟಿರೋಂಥ ಕಸ್ಟಮರ್ ಬಟ್ಟೆಗಳನ್ನು ನೋಡಿ ಕಸ್ಟಮರ್ ತಾನಾಗೆ ಉಟ್ಕೊಂಡ್ಬರ್ತಾರೆ. ಈಗ ನಿಮ್ಮ ಬಗ್ಗೆ ಯಾರಿಗಾದರೂ ಸ್ಟಿಚಿಂಗು ಮಾಡಿಸ್ಬೇಕು ಅಂತ ಗೊತ್ತಿದ್ದರೆ ಅವರೇ 4 ಜನ ಕಸ್ಟಮರ್ ಹತ್ರ ಕೇಳಿಕೊಂಡು ಬರಲಿ ಅಲ್ವಾ. ಈಗ ನಾವು ಬಲವಂತವಾಗಿ ನಾವೇ ಹೊಲ್ಕೊಡ್ತೀವಿ ಅಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅವರು ಕೊಟ್ಟಷ್ಟೇ ಅಮೌಂಟನ್ನು ನಾವು ತೊಗೋಬೇಕಾಗತ್ತೆ. ನಮ್ಮ ಕೆಲಸನ ನೋಡಿ ಬರ್ತಾರೆ ಅಂತಂದರೆ ನಾವು ಅದಕ್ಕೆ ಅಮೌಂಟು ಎಷ್ಟು ಬೇಕಾದರೂ ಹೇಳ್ಬೋದು. ಹಾಗಾಗಿ ಹೇಳೋದು, ನಾವು ಮಾಡೋ ಕೆಲಸನ ನೀಟಾಗಿ ಫಿನಿಶಿಂಗಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರೆ ತಾನಾಗೆ ಕಸ್ಟಮರ್ ಬರ್ತಾರೆ. ಯಾವುದೇ ಕಾರಣಕ್ಕೂ ಕಸ್ಟಮರ್ ಬರಲ್ಲ ಅಂತ ಹೇಳಿ ಚಿಂತನೆ ಮಾಡೋದು ಬೇಡ. ಹಾಗೆಯೇ ನಾವು ಇವಾಗ ಕಲಿತಾ ಇದ್ದೀವಿ. ಈಗೀಗ ತುಂಬ ಜನ ಟೈಲರ್ಸ್ಗಳು ಹೆಚ್ಚಾಗಿದ್ದಾರೆ. ನಮಗೆ ಬಟ್ಟೆ ಬರುತ್ತೋ ಇಲ್ಲೋ ಅಂತಂದರೆ ನೀವು ಈಗ ಕಲಿಯುವವರಿಗೆ ಟಿಪ್ಸ್ ಏನು ಅಂತಂದರೆ, ನೀವು ಈಗ ಟ್ರೆಂಡಿಂಗ್ ಏನಿದೆ ನ್ಯೂ ಫ್ಯಾಷನ್ ಅದನ್ನು ಕಲಿಬೇಕು, ಅದನ್ನು ಸ್ಟಿಚ್ ಮಾಡಬೇಕು, ಹೊಸದಾಗಿ ಟ್ರೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಕಸ್ಟಮರು
ತುಂಬ ಚೆನ್ನಾಗಿ ಬರ್ತಾರೆ. ಮತ್ತು ಫಸ್ಟು ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದರೆ ಫಿನಿಶಿಂಗ್ ನೀಟಾಗಿ ಕೊಡೋದನ್ನು ಟ್ರೈ ಮಾಡಿ. ಮತ್ತು ಅಮೌಂಟು ಸಹಿತ ತೀರಾ ಜಾಸ್ತಿ ಹೇಳೋದಕ್ಕೆ ಹೋಗಬೇಡಿ, ಒಂದು ಲಿಮಿಟೇಷನಲ್ಲಿ ತಗೊಳ್ಳಿ. ನಿಮಗೆ ಜನ ಎಲ್ಲ ಪರಿಚಯ ಆದಮೇಲೆ ನಿಮಗೆ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ ಅಂದವಾಗ ನೀವು ಅಮೌಂಟನ್ನು ಜಾಸ್ತಿ ಕೇಳಿ ಅರ್ನಿಂಗ್ಸನ್ನು ಜಾಸ್ತಿ ಮಾಡಿ ಬಟ್ಟೆನ ಚೆನ್ನಾಗಿ ಹೊಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.